ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ 2025ರಲ್ಲಿ NTPC ಅಂಡರ್ ಗ್ರಾಜುಯೇಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಅದರ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ಅವರು ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರು ಅಂದ್ರೆ ಕಮರ್ಷಿಯಲ್ ಟಿಕೆಟ್ ಕಲೆಕ್ಟರ್, ಅಕೌಂಟ್ಸ್ ಕ್ಲರ್ಕ್, ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹಾಗೂ ಟ್ರೈನ್ ಕ್ಲರ್ಕ್ಗೆ ಅರ್ಜಿಯನ್ನು ಕರೆದಿದ್ರು 2025ರಲ್ಲಿ. ಹಾಗೂ ಇದು PUC ವಿದ್ಯಾರ್ಥಿಯನ್ನ ಹೊಂದಿತ್ತು. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ಅವರು ಅರ್ಜಿ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಅರ್ಜಿ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಯಾವಾಗ ಎಕ್ಸಾಮ್ ನಿಮ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವಾಗ ಅರ್ಜಿಯನ್ನ ಕರೆದಿದ್ರು ಅಂದ್ರೆ 28/10/2025ರಂದು ಅರ್ಜಿಯನ್ನ ಕರೆದಿತ್ತು. ಕೊನೆಯ ದಿನಾಂಕ 27/11/2025ಕ್ಕೆ ಕಂಪ್ಲೀಟ್ ಆಗಿತ್ತು. ಇನ್ನು ಎಕ್ಸಾಮ್ ದಿನಾಂಕಕ್ಕೆ ಬರೋದಾದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಆಗಿದೆ. CBT 1 ಇದು ರೈಲ್ವೆ ರಿಕ್ರೂಟ್ಮೆಂಟ್ ಇಂದ ಕರೆದಿದ್ದಂತಹ ಅರ್ಜಿ. ನೋಟಿಫಿಕೇಶನ್ ನಂಬರ್ ಬಂದು CEN 07/2025. ಯಾಕೆ ಈ ರೀತಿ ನೋಟಿಫಿಕೇಶನ್ ನಂಬರ್ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಎಕ್ಸಾಮ್ಸ್ ಅನ್ನ ರೈಲ್ವೆ ಮೂಲಕ ಕರೆದಿರಲಾಗಿತ್ತು. ಮಾರ್ಚ್ ತಿಂಗಳಲ್ಲಿ ಗ್ರಾಜುಯೇಷನ್ಗೂ ಅರ್ಜಿಯನ್ನು ಸಲ್ಲಿಸಿತ್ತು. ಅದಕ್ಕೂ ಕೂಡ NTPC ಅಂತ ಕರೆಯಲಾಗ್ತಿತ್ತು. ಆದ್ರೆ ಅದು NTPC ಗ್ರಾಜುಯೇಟ್, ಇದು NTPC ಅಂಡರ್ ಗ್ರಾಜುಯೇಟ್. ಎಕ್ಸಾಮ್ ಡೇಟ್ ಬರೋದಾದ್ರೆ ಮೇ 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಹಾಗೂ ಜೂನ್ 13, 14, 16, 16ರಿಂದ 21ರವರೆಗೂ. ಅಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲರಿಗೂ ಎಕ್ಸಾಮ್ಸ್ ಇರುತ್ತೆ. ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ದಿನ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಒಂದೇ ದಿನ ಎಲ್ಲರಿಗೂ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಎಕ್ಸಾಮ್ ಸಿಟಿ ಮತ್ತೆ ಡೇಟು ಹಾಗೆ SC/ST ಗಳಿಗೆ ಟ್ರಾವೆಲ್ ಪಾಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಯಾವಾಗ ನೋಡ್ಬೇಕು ಅಂದ್ರೆ ಏಪ್ರಿಲ್ 27ರ ನಂತರ ಇದನ್ನ ರಿಲೀಸ್ ಮಾಡ್ತಾರೆ. ನೀವು ಎಕ್ಸಾಮ್ ಸಿಟಿ ಹಾಗೂ ಟ್ರಾವೆಲ್ ಪಾಸ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ನಿಮ್ಮ ಎಕ್ಸಾಮ್ಸ್ ಏನಾದ್ರು ಮೇ 7ರಂದು ಬಂತು ಅಂದ್ರೆ ನೀವು ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಮೇ 3 ಅಥವಾ 4ರಲ್ಲಿ ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ದೀರೋ ಅವರು ಹಿಂದೆ ನಿಮ್ಮ ಅರ್ಜಿನ ನೋಡ್ಕೊಂಡು ಇದೇ ನೋಟಿಫಿಕೇಶನ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಹಾಗೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಯಾವ ವೆಬ್ಸೈಟ್ ವಿಸಿಟ್ ಮಾಡಬೇಕು ಅಂದ್ರೆ rrbnc.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ RRBNC ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಅಲ್ಲಿ ಲಾಗಿನ್ ಪೇಜ್ ಇರುತ್ತೆ. ಲಾಗಿನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. OTP ಬರುತ್ತೆ. OTP ಬಂದ ನಂತರ ಲಾಗಿನ್ ಆಗುತ್ತೆ. ಅಲ್ಲಿ ರಿಸಲ್ಟ್ಸ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಾಕಷ್ಟು ನೋಟಿಫಿಕೇಶನ್ ಇರುತ್ತೆ. ಅದಕ್ಕೆ ನಾನು ನೋಟಿಫಿಕೇಶನ್ ನಂಬರ್ ಅನ್ನ ಮುಂಚೆನೆ ತಿಳಿಸ್ಕೊಟ್ಟಿದ್ದು CEN 07/2025. ಇದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂಡರ್ ಗ್ರಾಜುಯೇಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಮೊದಲಿಗೆ ವೆನ್ಯೂ ಅಥವಾ ಎಕ್ಸಾಮ್ ಸಿಟಿ ಅಂದ್ರೆ ನೀವು ಯಾವ ಸಿಟಿಲಿ ಎಕ್ಸಾಮ್ಸ್ ಬಿದ್ದಿದೆ, ಯಾವ ಟೈಮ್ಗೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ತದನಂತರ ನಿಮ್ಮ ಎಕ್ಸಾಮ್ ಡೇಟ್ ಅನ್ನ ತಿಳ್ಕೊಂಡ 4 ದಿನಗಳ ನಂತರ ಅಂದ್ರೆ ನಿಮ್ಮ ಎಕ್ಸಾಮ್ 7th ಇತ್ತು ಅಂದ್ರೆ 3 ಅಥವಾ 4ನೇ ತಾರೀಕು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಮತ್ತೆ ಅದೇ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಿರೋ ಅಭ್ಯರ್ಥಿಗಳು ದಯವಿಟ್ಟು ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ. ಏನಕ್ಕೋಸ್ಕರ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಕಟ್ಟಿರುವಂತಹ ಫೀಸ್ ರಿಟರ್ನ್ ಆಗುತ್ತೆ. SC/ST ಗಳು 250 ರೂಪಾಯಿನ ಪೇ ಮಾಡಿರ್ತಾರೆ. ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಆ 250 ರೂಪಾಯಿ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಹಾಗೆ ಅದರ್ ಕ್ಯಾಟಗರಿಗಳು 500 ರೂಪಾಯಿನ ಪೇ ಮಾಡಿರ್ತಾರೆ. ನಿಮ್ಗೆ 400 ರೂಪಾಯಿ ತನಕ ಫೀಸ್ ರಿಟರ್ನ್ ಆಗುತ್ತೆ. ಹಾಗೂ ಜಾಬ್ ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ದಯವಿಟ್ಟು ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.